ಮಾಡಲಿ, ಬೇಡ ಅಂದವ್ರು ಯಾರು? ರೈತರ ಬಗ್ಗೆ ಅವ್ರಿಗೆ ಪಾಪ ಏನೋ ಕರುಣೆ ಬಂದಂಗಿದೆ. ನಾವು ಯಾವತ್ತಿದ್ರೂ ರೈತರ ಪರವಾಗಿ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಗಲಿ ನಾವೆಲ್ಲರೂ ಆಗಲಿ ರೈತರ ಪರವಾಗಿ. ರೈತರಿಗೋಸ್ಕರ ಏನು ಮಾಡಿದ್ದಾರೆ ಅಂತ ಒಂದು ಪಟ್ಟಿ ಬಿಡಕ್ಕೆ ಹೇಳಿ. ಮೊದಲು ನಾಚಿಕೆ ಆಗಬೇಕು ಬಿ ಜೆ ಪಿ ಅವ್ರಿಗೆ. ರೈತರ ಮೇಲೆ ಗೋಲಿಬಾರ್ ಮಾಡಿದಂಥವ್ರು, ಡೆಲ್ಲಿಯಲ್ಲಿ ಚಳಿಯಲ್ಲಿ ಮಳೆಯಲ್ಲಿ ಎಷ್ಟು ನೂರಾರು ಜನ ರೈತರು ಸತ್ರು, ರೈತರ ಮೇಲೆ ಗಾಡಿಯನ್ನು ಹತ್ತಿಸಿದಂಥವ್ರು. ಏನೇನು ರೈತರ ಬಗ್ಗೆ ಇದನ್ನು ಮಾಡ್ತಾರೆ? ನಾಚಿಕೆ ಆಗಬೇಕು. ಮೇಡಮ್, ನಿಮ್ಮ ತಮ್ಮವರು ಬೆಳಗ್ಗೆ ಡಿ.ಸಿ.ಎಂ ಅವರನ್ನ ವೆಲ್ಕಮ್ ಮಾಡುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಂತ ಹೇಳಿ ಕೋಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ ಮೇಡಮ್. ಇದು ಒಂದು ಚರ್ಚೆಗೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ತಪ್ಪು ತಿಳ್ಕೊಳ್ಬೇಡಿ. ನಾನು ಆದಂಥ ತಪ್ಪಿಗೆ ನಾನು ವ್ಯಥೆಯನ್ನು ವ್ಯಕ್ತಪಡಿಸ್ತೀನಿ. ಯಾಕೆ ಅಂತಂದರೆ ನಾವು ಪೋಸ್ಟ್ ಮಾಡೋದಿಲ್ಲ, ಹ್ಯಾಂಡ್ಲರ್ಸ್ ಇರ್ತಾರೆ. ಅವ್ರು ಪೋಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅಚಾತುರ್ಯ ಆಗಿದೆ, ಅಚಾತುರ್ಯನೂ ತಪ್ಪೆ. ಅದನ್ನು ಒಂದು ನಿಮಿಷ, ಅದನ್ನು ಯಾಕಂದರೆ ನಾನು ಮೊದಲಿನಿಂದನೂ ಹೇಳ್ತೀನಿ, ಪಕ್ಷದ ಶಿಸ್ತಿನ ಸಿಪಾಯಿ ಅಂತ. ಆ ತಪ್ಪನ್ನು ನಾನು ತಪ್ಪಂತಲೇ ಹೇಳಲಿಕ್ಕೆ ಬಯಸ್ತೀನಿ. ತಮ್ಮೆಲ್ಲರ ಎದುರುಗಡೆನೂ ಕೂಡ ನಾನು ಅದನ್ನು ಒಪ್ಕೊಳ್ತೀನಿ. ನಾನು ನೋಡೇ ಇರಲಿಲ್ಲ ಅದನ್ನು. ನನ್ನ ತಮ್ಮ ನೋಡಿ, ಅಕ್ಕ ಹಿಂಗೆ ಆಗಿದೆ, ನಾನು ಇಮಿಡಿಯೇಟ್ ಚೇಂಜ್ ಮಾಡಿಸಿದ್ದೀನಿ ಅಂತ ನನ್ನ ತಮ್ಮ ಸ್ವಂತ ನನಗೆ ಹೇಳಿದಾಗ ನಾನು ಮತ್ತೆ ಅದನ್ನು ಓಪನ್ ಮಾಡಿ ನೋಡಿದಾಗ ಅಲ್ಲಿವರೆಗೆ ಚೇಂಜ್ ಆಗಿತ್ತು. ಬಟ್ ಆಗಿರೋ ತಪ್ಪಿಗೆ ಅದು ಅಚಾನಕ್ ಆಗಿರೋದು. ಯಾಕಂದರೆ ನಾನಾಗಲಿ ನನ್ನ ತಮ್ಮ ಆಗಲಿ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಸೊ ಇದನ್ನ ನಾನು ಕ್ಲಾರಿಫೈ ಮಾಡಲಿಕ್ಕೆ ಬಯಸ್ತೀನಿ. ಸ್ಥಾನದ ವಿಚಾರವಾಗಿ ಯತೀಂದ್ರ ಅವರು ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಚರ್ಚೆನ ಹುಟ್ಟು ಹಾಕಿದೆ. ಜೊತೆಗೆ ಎಲ್ಲವೂ ತಿಳಿಯಾಯಿತು ಅನ್ನುವಂಥ ಸಂದರ್ಭದಲ್ಲಿ ಅವ್ರು ಮಾತನಾಡಿರುವಂಥದ್ದು ಎಷ್ಟು ಸರಿ ಅಂತ ನೋಡಿ, ಎಷ್ಟು ಸರಿ ತಪ್ಪು ಅಂತ ಹೇಳೋಳು ನಾನಲ್ಲ. ಬಟ್ ಹೈಕಮಾಂಡ್ ಮೇಲೆ ನಾವೆಲ್ಲರೂ ಬಿಟ್ಟಂಥ ಸಂದರ್ಭದಲ್ಲಿ, ಸ್ವಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಹೇಳಿದ್ದನ್ನ ಕೇಳ್ತೀನಿ ಅಂತ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದಂಥ ಸಂದರ್ಭದಲ್ಲಿ ಇನ್ನು ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು. ನಾವೆಲ್ಲರೂ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಂಥವ್ರು ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು. ಅವ್ರು ಏನು ಹೇಳ್ತಾರೋ ಅದನ್ನು ಅವರಿಬ್ಬರು ಕೇಳ್ತಾರೆ, ಹೈಕಮಾಂಡ್ ಏನು ಹೇಳುತ್ತೋ ಪ್ರತಿಯೊಬ್ಬರು ನಾವು ಕೇಳ್ತೀವಿ. ಸೊ ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು ಅಂತ ಇಷ್ಟು ಹೇಳ್ತೀವಿ. ಸಿಎಂ ಪುತ್ರನಿಗೆ ಒಂದು ನ್ಯಾಯ ಅಥವಾ ಉಳಿದವರು ಒಂದು ನ್ಯಾಯ ಕಾಂಗ್ರೆಸ್ ಪಕ್ಷ ಎನ್ನುವಂಥ ಪ್ರಶ್ನೆಯೂ ಕೂಡ ಉದ್ಭವ ಆಗಿದೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತಾಡಿದ ಸಂದರ್ಭದಲ್ಲಿ ನೋಟಿಸನ್ನು ಕೊಟ್ಟಿದ್ರು. ಈಗ ಯತೀಂದ್ರ ಅವ್ರಿಗೆ ಯಾವುದೇ ರೀತಿ ನೋಟಿಸನ್ನು ಕೊಟ್ಟಿಲ್ಲ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಿಸ್. ಐ ರಿಯಲಿ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಿಸ್ ಸ್ಟೇಟ್ಮೆಂಟ್. ಮೇಡಮ್, ಟಿಪ್ಪು ಜಯಂತಿ ಆಚರಣೆಗೆ ಮತ್ತೆ ಸರ್ಕಾರದಿಂದ ಟಿಪ್ಪು ಜಯಂತಿ ಆಚರಣೆ ಮಾಡಬೇಕಂತ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಇರ್ಬೋದು, ಸಂಗೊಳ್ಳಿ ರಾಯಣ್ಣನ ಜಯಂತಿ ಇರ್ಬೋದು, ಅನೇಕ ಹಿಂದುಳಿದ ಸಮಾಜದ ಅನೇಕ ಧೀಮಂತ ಮಹಾಪುರುಷರ ಜಯಂತಿಗಳನ್ನು ನಮ್ಮ ಸರ್ಕಾರ ಮಾಡಿದೆ. ನಾರಾಯಣ್ ಗುರೂಜಿ ಅವ್ರನ್ನ ಹಿಡ್ಕೊಂಡು ಮೊನ್ನೆ ಮಂಗಳೂರಿನಲ್ಲೇ ಕೂಡ ಹೇಳಿದ್ವಿ ನಾವು, ಒಬ್ಬರದು ಇಬ್ಬರದು ಅಂತ. ನಮ್ಮ ನಿಲುವು ಜಾತ್ಯತೀತ ನಿಲುವು. ನೀವು ಯಾಕೆ ಸ್ಪೆಸಿಫಿಕ್ ಆಗಿ ಟಿಪ್ಪು ಅಂತ ಹೇಳ್ತೀರಾ? ನಾವು ಎಲ್ಲರದ್ದು ಮಾಡ್ತೀವಿ, ಬಸವಣ್ಣವ್ರದ್ದು ಮಾಡ್ತೀವಿ, ಅಂಬೇಡ್ಕರ್ ಅವ್ರದ್ದು ಮಾಡ್ತೀವಿ, ವಾಲ್ಮೀಕಿ ಅವ್ರದ್ದು ಮಾಡ್ತೀವಿ. ಬಸವಣ್ಣವ್ರನ್ನ ಎಲ್ಲ ಸರ್ಕಾರಿ ಆಫೀಸ್ನಲ್ಲಿ ಬಸವಣ್ಣವರ ಭಾವಚಿತ್ರ ಹಾಕಿದ್ವಿ, ಸಾಂಸ್ಕೃತಿಕ ನಾಯಕ ಅಂತ ಹಾಕಿದ್ವಿ. ಬಸವಣ್ಣವರ ತತ್ವ ಏನು? ಆ ಧರ್ಮದ ಮೇಲೆ ನಾವು ನಂಬಿಕೆನ ಇಟ್ಕೊಂಡಂಥವ್ರು. ಯಾಕೆ ಸ್ಪೆಸಿಫಿಕ್ ಆಗಿ ತಾವು ಕೇಳ್ತೀರ? ನಾನು ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದ್ದೀನಿ. ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನನ್ನು ಕೇಳಕ್ ಹೋಗ್ಬೇಡಿ. ನನಗೆ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ನಾವು ಜಾತ್ಯತೀತ ನೆಲೆಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂಥವ್ರು. ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ. ಒಂದೇ ಅಂದರೆ ಮಾತ್ರಂ ಅಂತ ಹೇಳ್ತೀವಿ. ಮಾಡಲಿ, ಬೇಡ ಅಂದವ್ರು ಯಾರು? ರೈತರ ಬಗ್ಗೆ ಅವ್ರಿಗೆ ಪಾಪ ಏನೋ ಕರುಣೆ ಬಂದಂಗಿದೆ. ನಾವು ಯಾವತ್ತಿದ್ರೂ ರೈತರ ಪರವಾಗಿ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಗಲಿ ನಾವೆಲ್ಲರೂ ಆಗಲಿ ರೈತರ ಪರವಾಗಿ. ರೈತರಿಗೋಸ್ಕರ ಏನು ಮಾಡಿದ್ದಾರೆ ಅಂತ ಒಂದು ಪಟ್ಟಿ ಬಿಡಕ್ಕೆ ಹೇಳಿ. ಮೊದಲು ನಾಚಿಕೆ ಆಗಬೇಕು ಬಿ ಜೆ ಪಿ ಅವ್ರಿಗೆ. ರೈತರ ಮೇಲೆ ಗೋಲಿಬಾರ್ ಮಾಡಿದಂಥವ್ರು, ಡೆಲ್ಲಿಯಲ್ಲಿ ಚಳಿಯಲ್ಲಿ ಮಳೆಯಲ್ಲಿ ಎಷ್ಟು ನೂರಾರು ಜನ ರೈತರು ಸತ್ರು, ರೈತರ ಮೇಲೆ ಗಾಡಿಯನ್ನು ಹತ್ತಿಸಿದಂಥವ್ರು. ಏನೇನು ರೈತರ ಬಗ್ಗೆ ಇದನ್ನು ಮಾಡ್ತಾರೆ? ನಾಚಿಕೆ ಆಗಬೇಕು. ಮೇಡಮ್, ನಿಮ್ಮ ತಮ್ಮವರು ಬೆಳಗ್ಗೆ ಡಿ.ಸಿ.ಎಂ ಅವರನ್ನ ವೆಲ್ಕಮ್ ಮಾಡುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಂತ ಹೇಳಿ ಕೋಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ ಮೇಡಮ್. ಇದು ಒಂದು ಚರ್ಚೆಗೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ತಪ್ಪು ತಿಳ್ಕೊಳ್ಬೇಡಿ. ನಾನು ಆದಂಥ ತಪ್ಪಿಗೆ ನಾನು ವ್ಯಥೆಯನ್ನು ವ್ಯಕ್ತಪಡಿಸ್ತೀನಿ. ಯಾಕೆ ಅಂತಂದರೆ ನಾವು ಪೋಸ್ಟ್ ಮಾಡೋದಿಲ್ಲ, ಹ್ಯಾಂಡ್ಲರ್ಸ್ ಇರ್ತಾರೆ. ಅವ್ರು ಪೋಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅಚಾತುರ್ಯ ಆಗಿದೆ, ಅಚಾತುರ್ಯನೂ ತಪ್ಪೆ. ಅದನ್ನು ಒಂದು ನಿಮಿಷ, ಅದನ್ನು ಯಾಕಂದರೆ ನಾನು ಮೊದಲಿನಿಂದನೂ ಹೇಳ್ತೀನಿ,
ಪಕ್ಷದ ಶಿಸ್ತಿನ ಸಿಪಾಯಿ ಅಂತ. ಆ ತಪ್ಪನ್ನು ನಾನು ತಪ್ಪಂತಲೇ ಹೇಳಲಿಕ್ಕೆ ಬಯಸ್ತೀನಿ. ತಮ್ಮೆಲ್ಲರ ಎದುರುಗಡೆನೂ ಕೂಡ ನಾನು ಅದನ್ನು ಒಪ್ಕೊಳ್ತೀನಿ. ನಾನು ನೋಡೇ ಇರಲಿಲ್ಲ ಅದನ್ನು. ನನ್ನ ತಮ್ಮ ನೋಡಿ ಅಕ್ಕ ಹಿಂಗೆ ಆಗಿದೆ, ನಾನು ಇಮಿಡಿಯೇಟ್ ಚೇಂಜ್ ಮಾಡಿಸಿದ್ದೀನಿ ಅಂತ ನನ್ನ ತಮ್ಮ ಸ್ವಂತ ನನಗೆ ಹೇಳಿದಾಗ ನಾನು ಮತ್ತೆ ಅದನ್ನು ಓಪನ್ ಮಾಡಿ ನೋಡಿದಾಗ ಅಲ್ಲಿವರೆಗೆ ಚೇಂಜ್ ಆಗಿತ್ತು. ಬಟ್ ಆಗಿರೋ ತಪ್ಪಿಗೆ ಅದು ಅಚಾನಕ್ ಆಗಿರೋದು. ಯಾಕಂದರೆ ನಾನಾಗಲಿ ನನ್ನ ತಮ್ಮ ಆಗಲಿ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಸೊ ಇದನ್ನು ನಾನು ಕ್ಲಾರಿಫೈ ಮಾಡಲಿಕ್ಕೆ ಬಯಸ್ತೀನಿ. ಸಿಎಂ ಸ್ಥಾನದ ವಿಚಾರವಾಗಿ ಯತೀಂದ್ರ ಅವರು ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಚರ್ಚೆನ ಹುಟ್ಟು ಹಾಕಿದೆ. ಜೊತೆಗೆ ಎಲ್ಲವೂ ತಿಳಿಯಾಯಿತು ಅನ್ನುವಂಥ ಸಂದರ್ಭದಲ್ಲಿ ಅವ್ರು ಮಾತನಾಡಿರುವಂಥದ್ದು ಎಷ್ಟು ಸರಿ ಅಂತ ನೋಡಿ, ಎಷ್ಟು ಸರಿ ತಪ್ಪು ಅಂತ ಹೇಳೋಳು ನಾನಲ್ಲ. ಬಟ್ ಹೈಕಮಾಂಡ್ ಮೇಲೆ ನಾವೆಲ್ಲರೂ ಬಿಟ್ಟಂಥ ಸಂದರ್ಭದಲ್ಲಿ, ಸ್ವಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಹೇಳಿದ್ದನ್ನ ಕೇಳ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಹೇಳಿದಂಥ ಸಂದರ್ಭದಲ್ಲಿ ಇನ್ನು ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು. ನಾವೆಲ್ಲರೂ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಂಥವ್ರು ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು. ಅವ್ರು ಏನು ಹೇಳ್ತಾರೋ ಅದನ್ನು ಅವರಿಬ್ಬರು ಕೇಳ್ತಾರೆ. ಹೈಕಮಾಂಡ್ ಏನು ಹೇಳುತ್ತೋ ಪ್ರತಿಯೊಬ್ಬರು ನಾವು ಕೇಳ್ತೀವಿ. ಸೊ ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು ಅಂತ ಇಷ್ಟೇ ಹೇಳ್ತೀನಿ. ನಮ್ಮ ಸಿಎಂ ಪುತ್ರನಿಗೆ ಒಂದು ನ್ಯಾಯ ಅಥವಾ ಉಳಿದವರು ಒಂದು ನ್ಯಾಯ ಕಾಂಗ್ರೆಸ್ ಪಕ್ಷ ಎನ್ನುವಂಥ ಪ್ರಶ್ನೆಯೂ ಕೂಡ ಉದ್ಭವ ಆಗಿದೆ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಮಾತಾಡಿದ ಸಂದರ್ಭದಲ್ಲಿ ನೋಟಿಸನ್ನು ಕೊಟ್ಟಿದ್ರು. ಈಗ ಯತೀಂದ್ರ ಅವರಿಗೆ ಯಾವುದೇ ರೀತಿ ನೋಟಿಸನ್ನು ಕೊಟ್ಟಿಲ್ಲ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಿಸ್. ಹಿಂದೇಟಾಗ್ತಾ ಇದೆಯಾ? ಐ ರಿಯಲಿ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಿಸ್ ಸ್ಟೇಟ್ಮೆಂಟ್. ಮೇಡಮ್, ಟಿಪ್ಪು ಜಯಂತಿ ಆಚರಣೆಗೆ ಮತ್ತೆ ಸರ್ಕಾರದಿಂದ ಟಿಪ್ಪು ಜಯಂತಿ ಆಚರಣೆ ಮಾಡಬೇಕಂತ ಕಾಶಪ್ಪನವರು ಒತ್ತಾಯ ಮಾಡಿದ್ದಾರೆ ಸರ್ಕಾರದಿಂದ ಸದನದಲ್ಲಿ. ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಇರ್ಬೋದು, ಸಂಗೊಳ್ಳಿ ರಾಯಣ್ಣನ ಜಯಂತಿ ಇರ್ಬೋದು, ಅನೇಕ ಹಿಂದುಳಿದ ಸಮಾಜದ ಅನೇಕ ಧೀಮಂತ ಮಹಾಪುರುಷರ ಜಯಂತಿಗಳನ್ನು ನಮ್ಮ ಸರ್ಕಾರ ಮಾಡಿದೆ. ನಾರಾಯಣ್ ಗುರೂಜಿ ಅವ್ರನ್ನ ಹಿಡ್ಕೊಂಡು ಮೊನ್ನೆ ಮಂಗಳೂರಿನಲ್ಲೇ ಕೂಡ ಹೇಳಿದ್ವಿ ನಾವು. ಒಬ್ಬರದು ಇಬ್ಬರದು ಅಂತ ನಮ್ಮ ನಿಲುವು ಜಾತ್ಯತೀತ ನಿಲುವು. ನೀವು ಯಾಕೆ ಸ್ಪೆಸಿಫಿಕ್ ಆಗಿ ಟಿಪ್ಪು ಅಂತ ಹೇಳ್ತೀರಾ? ನಾವು ಎಲ್ಲರದ್ದು ಮಾಡ್ತೀವಿ. ಬಸವಣ್ಣವ್ರದ್ದು ಮಾಡ್ತೀವಿ, ಅಂಬೇಡ್ಕರ್ ಅವ್ರದ್ದು ಮಾಡ್ತೀವಿ, ವಾಲ್ಮೀಕಿ ಅವ್ರದ್ದು ಮಾಡ್ತೀವಿ. ಬಸವಣ್ಣವ್ರನ್ನ ಎಲ್ಲ ಸರ್ಕಾರಿ ಆಫೀಸ್ನಲ್ಲಿ ಬಸವಣ್ಣವರ ಭಾವಚಿತ್ರ ಹಾಕಿದ್ವಿ, ಸಾಂಸ್ಕೃತಿಕ ನಾಯಕ ಅಂತ ಹಾಕಿದ್ವಿ. ಬಸವಣ್ಣವರ ತತ್ವ ಏನು? ಆ ಧರ್ಮದ ಮೇಲೆ ನಾವು ನಂಬಿಕೆನ ಇಟ್ಕೊಂಡಂಥವ್ರು ಯಾಕೆ ಸ್ಪೆಸಿಫಿಕ್ ಆಗಿ ತಾವು ಕೇಳ್ತೀರ? ನಾನು ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದ್ದೀನಿ. ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನ ಕೇಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರ ನಿಲ್ಲಿಸಿತ್ತು, ಈಗ ಮತ್ತೆ 2 ವರ್ಷ ನನಗೆ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ನಾವು ಜಾತ್ಯತೀತ ನೆಲೆಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂಥವ್ರು. ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ. ಒಂದೇ ಅಂದರೆ ಮಾತ್ರಮ್ ಅಂತ ಹೇಳ್ತೀವಿ. ಮಾಡಲಿ, ಬೇಡ ಅಂದವ್ರು ಯಾರು? ರೈತರ ಬಗ್ಗೆ ಅವ್ರಿಗೆ ಪಾಪ ಏನೋ ಕರುಣೆ ಬಂದಂಗಿದೆ. ನಾವು ಯಾವತ್ತಿದ್ರೂ ರೈತರ ಪರವಾಗಿ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಗಲಿ ನಾವೆಲ್ಲರೂ ಆಗಲಿ ರೈತರ ಪರವಾಗಿ. ರೈತರಿಗೋಸ್ಕರ ಏನು ಮಾಡಿದ್ದಾರೆ ಅಂತ ಒಂಚೂರು ಒಂದು ಪಟ್ಟಿ ಬಿಡಕ್ಕೆ ಹೇಳಿ. ಮೊದಲು ನಾಚಿಕೆ ಆಗಬೇಕು BJP ಅವ್ರಿಗೆ. ರೈತರ ಮೇಲೆ ಗೋಲಿಬಾರ್ ಮಾಡಿದಂಥವ್ರು, ಡೆಲ್ಲಿಯಲ್ಲಿ ಚಳಿಯಲ್ಲಿ ಮಳೆಯಲ್ಲಿ ಎಷ್ಟು ನೂರಾರು ಜನ ರೈತರು ಸತ್ರು, ರೈತರ ಮೇಲೆ ಗಾಡಿಯನ್ನು ಹತ್ತಿಸಿದಂಥವ್ರು. ಏನೇನು ರೈತರ ಬಗ್ಗೆ ಇದನ್ನು ಮಾಡ್ತಾರೆ? ನಾಚಿಕೆ ಆಗಬೇಕು. ಮೇಡಮ್, ನಿಮ್ಮ ತಮ್ಮವರು ಬೆಳಗ್ಗೆ DCM ಅವರನ್ನ ವೆಲ್ಕಮ್ ಮಾಡುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಂತ ಹೇಳಿ ಕೋಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ ಮೇಡಮ್. ಇದು ಒಂದು ದೊಡ್ಡ ಚರ್ಚೆಗೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ತಪ್ಪು ತಿಳ್ಕೊಳ್ಬೇಡಿ. ನಾನು ಆದಂಥ ತಪ್ಪಿಗೆ ನಾನು ವ್ಯಥೆಯನ್ನು ವ್ಯಕ್ತಪಡಿಸ್ತೀನಿ. ಯಾಕೆ ಅಂತಂದರೆ ನಾವು ಪೋಸ್ಟ್ ಮಾಡೋದಿಲ್ಲ, ಹ್ಯಾಂಡ್ಲರ್ಸ್ ಇರ್ತಾರೆ. ಅವ್ರು ಪೋಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅಚಾತುರ್ಯ ಆಗಿದೆ. ಅಚಾತುರ್ಯನೂ ತಪ್ಪೆ. ಅದನ್ನು ಒಂದು ನಿಮಿಷ, ಅದನ್ನು ನಾನು ಯಾಕಂದರೆ ನಾನು ಮೊದಲಿನಿಂದನೂ ಹೇಳ್ತೀನಿ, ಪಕ್ಷದ ಶಿಸ್ತಿನ ಸಿಪಾಯಿ ಅಂತ. ಆ ತಪ್ಪನ್ನು ನಾನು ತಪ್ಪಂತಲೇ ಹೇಳಲಿಕ್ಕೆ ಬಯಸ್ತೀನಿ. ತಮ್ಮೆಲ್ಲರ ಎದುರುಗಡೆನೂ ಕೂಡ ನಾನು ಅದನ್ನು ಒಪ್ಕೊಳ್ತೀನಿ. ನಾನು ನೋಡೇ ಇರಲಿಲ್ಲ ಅದನ್ನು. ನನ್ನ ತಮ್ಮ ನೋಡಿ ಅಕ್ಕ ಹಿಂಗೆ ಆಗಿದೆ, ನಾನು ಇಮಿಡಿಯೇಟ್ ಚೇಂಜ್ ಮಾಡಿಸಿದ್ದೀನಿ ಅಂತ ನನ್ನ ತಮ್ಮ ಸ್ವಂತ ನನಗೆ ಹೇಳಿದಾಗ ನಾನು ಮತ್ತೆ ಅದನ್ನು ಓಪನ್ ಮಾಡಿ ನೋಡಿದಾಗ ಅಲ್ಲಿವರೆಗೆ ಚೇಂಜ್ ಆಗಿತ್ತು. ಬಟ್ ಆಗಿರೋ ತಪ್ಪಿಗೆ ಅದು ಅಚಾನಕ್ ಆಗಿರೋದು. ಯಾಕಂದರೆ ನಾನಾಗಲಿ ನನ್ನ ತಮ್ಮ ಆಗಲಿ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಸೊ ಇದನ್ನು ನಾನು ಕ್ಲಾರಿಫೈ ಮಾಡಲಿಕ್ಕೆ ಬಯಸ್ತೀನಿ. ಸಿಎಂ ಸ್ಥಾನದ ವಿಚಾರವಾಗಿ ಯತೀಂದ್ರ ಅವರು ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಚರ್ಚೆನ ಹುಟ್ಟು ಹಾಕಿದೆ. ಜೊತೆಗೆ ಎಲ್ಲವೂ ತಿಳಿಯಾಯಿತು ಅನ್ನುವಂಥ ಸಂದರ್ಭದಲ್ಲಿ ಅವ್ರು ಮಾತನಾಡಿರುವಂಥದ್ದು ಎಷ್ಟು ಸರಿ ಅಂತ ನೋಡಿ, ಎಷ್ಟು ಸರಿ ತಪ್ಪು ಅಂತ ಹೇಳೋಳು ನಾನಲ್ಲ. ಬಟ್ ಹೈಕಮಾಂಡ್ ಮೇಲೆ ನಾವೆಲ್ಲರೂ ಬಿಟ್ಟಂಥ ಸಂದರ್ಭದಲ್ಲಿ, ಸ್ವಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಹೇಳಿದ್ದನ್ನ ಕೇಳ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಹೇಳಿದಂಥ ಸಂದರ್ಭದಲ್ಲಿ ಇನ್ನು ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು. ನಾವೆಲ್ಲರೂ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಂಥವ್ರು ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು.
ಅವ್ರು ಏನು ಹೇಳ್ತಾರೋ ಅದನ್ನು ಅವರಿಬ್ಬರು ಕೇಳ್ತಾರೆ. ಹೈಕಮಾಂಡ್ ಏನು ಹೇಳುತ್ತೋ ಪ್ರತಿಯೊಬ್ಬರು ನಾವು ಕೇಳ್ತೀವಿ. ಸೊ ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು ಅಂತ ಇಷ್ಟು ಹೇಳ್ತೀವಿ. ಸಿಎಂ ಪುತ್ರನಿಗೆ ಒಂದು ನ್ಯಾಯ ಅಥವಾ ಉಳಿದವರು ಒಂದು ನ್ಯಾಯವ ಕಾಂಗ್ರೆಸ್ ಪಕ್ಷ ಎನ್ನುವಂಥ ಪ್ರಶ್ನೆಯೂ ಕೂಡ ಉದ್ಭವ ಆಗಿದೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಮಾತಾಡಿದ ಸಂದರ್ಭದಲ್ಲಿ ನೋಟಿಸನ್ನು ಕೊಟ್ಟಿದ್ರು. ಈಗ ಯತೀಂದ್ರ ಅವರಿಗೆ ಯಾವುದೇ ರೀತಿ ನೋಟಿಸನ್ನು ಕೊಟ್ಟಿಲ್ಲ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಿಸ್. ಕೊಡೋದಕ್ಕೆ ಹಿಂದೇಟಾಗ್ತಾ ಇದೆಯಾ? ಐ ರಿಯಲಿ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಿಸ್ ಸ್ಟೇಟ್ಮೆಂಟ್. ಮೇಡಮ್, ಟಿಪ್ಪು ಜಯಂತಿ ಆಚರಣೆಗೆ ಮತ್ತೆ ಸರ್ಕಾರದಿಂದ ಟಿಪ್ಪು ಜಯಂತಿ ಆಚರಣೆ ಮಾಡಬೇಕಂತ ಕಾಶಪ್ಪನವರು ಒತ್ತಾಯ ಮಾಡ್ತಾರೆ ಸರ್ಕಾರದಿಂದ ಸದನದಲ್ಲಿ. ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಇರ್ಬೋದು, ಸಂಗೊಳ್ಳಿ ರಾಯಣ್ಣನ ಜಯಂತಿ ಇರ್ಬೋದು, ಅನೇಕ ಹಿಂದುಳಿದ ಸಮಾಜದ ಅನೇಕ ಧೀಮಂತ ಮಹಾಪುರುಷರ ಜಯಂತಿಗಳನ್ನು ನಮ್ಮ ಸರ್ಕಾರ ಮಾಡಿದೆ. ನಾರಾಯಣ್ ಗುರೂಜಿ ಅವ್ರನ್ನ ಹಿಡ್ಕೊಂಡು ಮೊನ್ನೆ ಮಂಗಳೂರಿನಲ್ಲೇ ಕೂಡ ಹೇಳಿದ್ವಿ ನಾವು, ಒಬ್ಬರದು ಇಬ್ಬರದು ಅಂತ. ನಮ್ಮ ನಿಲುವು ಜಾತ್ಯತೀತ ನಿಲುವು. ನೀವು ಯಾಕೆ ಸ್ಪೆಸಿಫಿಕ್ ಆಗಿ ಟಿಪ್ಪು ಅಂತ ಹೇಳ್ತೀರಾ? ನಾವು ಎಲ್ಲರದ್ದು ಮಾಡ್ತೀವಿ. ಬಸವಣ್ಣವ್ರದ್ದು ಮಾಡ್ತೀವಿ, ಅಂಬೇಡ್ಕರ್ ಅವ್ರದ್ದು ಮಾಡ್ತೀವಿ, ವಾಲ್ಮೀಕಿ ಅವ್ರದ್ದು ಮಾಡ್ತೀವಿ. ಬಸವಣ್ಣವ್ರನ್ನ ಎಲ್ಲ ಸರ್ಕಾರಿ ಆಫೀಸ್ನಲ್ಲಿ ಬಸವಣ್ಣವರ ಭಾವಚಿತ್ರ ಹಾಕಿದ್ವಿ, ಸಾಂಸ್ಕೃತಿಕ ನಾಯಕ ಅಂತ ಹಾಕಿದ್ವಿ. ಬಸವಣ್ಣವರ ತತ್ವ ಏನು? ಆ ಧರ್ಮದ ಮೇಲೆ ನಾವು ನಂಬಿಕೆನ ಇಟ್ಕೊಂಡಂಥವ್ರು ಯಾಕೆ ಸ್ಪೆಸಿಫಿಕ್ ಆಗಿ ತಾವು ಕೇಳ್ತೀರಾ? ನಾನು ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದ್ದೀನಿ. ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನನ್ನು ಕೇಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರ ನಿಲ್ಲಿಸಿತ್ತು, ಈಗ ಮತ್ತೆ 2 ವರ್ಷ ನನಗೆ ನೋಡಿ, ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ನಾವು ಜಾತ್ಯತೀತ ನೆಲೆಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂಥವ್ರು. ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ. ಒಂದೇ ಅಂದರೆ ಮಾತ್ರಂ ಅಂತ ಹೇಳ್ತೀವಿ. ಓಕೆ ಮೇಡಮ್, ಥ್ಯಾಂಕ್ ಯು.